ಇವತ್ತು ಮನೆಯಿಂದ ಕರ್ಕೊಂಡು ಹೋಗಿ ಸುಮಾರು 5 ರಿಂದ 6 ಜನರ ಗುಂಪ ರೇಪ್ ಮಾಡಿ ಇವತ್ತು ಏನೋ ಗಿಡಕ್ಕೆ ಊರ್ಲ ಹಾಕ್ತಾರೆ. ಊರ್ಲ ಇವತ್ತ 4 ದಿನ ಆಯ್ತು ಈ ಒಂದು ಘಟನೆ ಆಗಿ. ಅಲ್ಲಿ ಇರ್ತಕ್ಕಂಥ ಮಾಜಿ ಸಚಿವರು MLA ಆದಂತ ಶಿವಾನಂದ ಪಾಟೀಲ್ ಇವತ್ತಿಗೂ ಬಾಯ್ ಬಿಟ್ಟಿಲ್ಲ. ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ನಿಮ್ಮ ನಾಡಿನಲ್ಲಿ, ಬಸವ ನಾಡಿನಲ್ಲಿ, ನಿಮ್ಮ ಮತಕ್ಷೇತ್ರದಾಗ ಒಬ್ಬ ದಲಿತ ಮಹಿಳೆಯರೇ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆಗ್ಯದ. ಅದು ಸಾಮೂಹಿಕ ಅತ್ಯಾಚಾರ ಆಗ್ಯದ. 4 ದಿನ ಆದ್ರೂ ನಿಮ್ ಕಿವಿ ಬಿದ್ದಿಲ್ಲ ಅಂದ್ರ ಮತ್ ನೀವಲ್ಲಿ MLA ಕೆಲಸ ಮಾಡಕತ್ತೀರೋ ಏನ್ ಮನ್ಯಾಗ ವಿಶ್ರಾಂತಿ ತೊಗೊಳಕತ್ತೀರೋ? ಅಲ್ಲಿ ಇರ್ತಕ್ಕಂಥ PSI, ಅಲ್ಲಿ ಇರ್ತಕ್ಕಂಥ ನಾಲಾಯಕ ಪೊಲೀಸ್ ಇಲಾಖೆ ಅವರು ಇವತ್ತು FIR ಮಾಡ್ಲಿಕ್ಕೆ 1 ದಿನ ತೋತಾರ, 1 ದಿನ ಟೈಮ್. FIR ಅವ್ರು ಹೆಂಗ್ ಬೇಕು ಹಂಗ್ ತೋತಾರತ್ತ. ಆ ತಾಯಿ ಹೇಳ್ತಾಳ, ಇಬ್ಬರ ಹುಡುಗರ್ನ ಹಿಡಿದು ಕೊಟ್ಟರೆ ಬಂಧುಗಳಲ್ಲಿ ರಾತ್ರಿ ಏನೋ ಮನೆಯಿಂದ ಹುಡುಗಿ ಕರ್ಕೊಂಡು ಹೋದಂತವ್ರು ಆಕೆಗೆ ರೇಪ್ ಮಾಡಿ ಊರ್ಲ ಹಾಕಿದಂತವ್ರಿಗೆ ಅವ್ರ ಚಿಕ್ಕಮ್ಮ, ಹುಡುಗಿ ಚಿಕ್ಕಪ್ಪ 3 ಜನ ಕೂಡಿ ಆ ಹುಡುಗಿ ಹುಡುಕಾದಾಗ ಇವ್ರೇನು ಸಿಗ್ತಾರೆ, ಇಬ್ಬರು ರೇಪಿಸ್ಟ್ಗಳು. ಅದ್ರಾಗ ಒಬ್ಬ ಓಡಿ ಹೋಗ್ತಾನ. ಒಬ್ಬವನ ಹೆಸರು ಏನಾದ್ರೆ ಇದು ಸಚಿನ್ ಅಂತಕ್ಕಂಥವ್ರಗ ಅದೇ ಮನೆಯವ್ರು ಹಿಡಿದು ಕೊಡ್ತಾರ. ಇವರು FIRದಾಗ ಹೆಸರು ಹಾಕಿದ್ರೆ ತೊಳಲತ್ತ. ಅವರೇ ಮಾಡ್ಯಾರ ಅನ್ನೋದು ಏನು ಗ್ಯಾರಂಟಿ ಅಂತ ಅಂದ್ರೆ ಕೊಲೆ ಮಾಡಿಂದೇ ಬಂದು ನೀವು ಎಲ್ಲ ಕೆಲಸ ಆಗಿಂದೇ ನೀವು ಬಂದ ಮಾಡಿನ ಹೇಳ್ತಾನೇನು ನಾಲ್ಕರೇ. ಇವತ್ತ ಆ 4 ಅಲ್ಲಿ 5 ಆರೋಪಿಗಳ ಒಳಗ ಇಲ್ಲಿ ಒಬ್ಬವ ಜಿಲ್ಲಾ ಕಾಂಗ್ರೆಸ್ ಏನು ಅಲ್ಲಿ ತಾಲೂಕಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನ ತಮ್ಮನ ಮಗ ಒಬ್ಬ ರುದ್ರಗೌಡ ಅಂತಕ್ಕಂಥ ಹುಡುಗನ್ನ ಇವತ್ತು ಯಾರು ಶಿವಾನಂದ ಪಾಟೀಲ್ ರಕ್ಷಣೆ ಮಾಡ್ಲಿಕ್ಕತ್ತಾರೋ ಗೊತ್ತಿಲ್ಲ. PSI, CPI, DYSP ರಕ್ಷಣೆ ಮಾಡಕತ್ತಾರೋ ಗೊತ್ತಿಲ್ಲ. ಆದ್ರೆ ಅವನಿಗೆ ಅರೆಸ್ಟ್ ನೀವು ಮಾಡದೆ ಹೋದ್ರ ಈ ಬಿಜಾಪುರ ಜಿಲ್ಲೆಯಲ್ಲಿ ತಳವಾರ್ ಸಮಾಜದಿಂದ ಈ ಅತ್ಯಾಚಾರ ಖಂಡಿಸಿ ರಕ್ತ ಕ್ರಾಂತಿ ಆಗ್ತದೆ. ರಕ್ತ ಕ್ರಾಂತಿ ತಿಳ್ಕೊಂಡು ನೀವು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು. ನಿಮ್ಮ ಸರ್ಕಾರ ಚೇಂಜ್ ಮಾಡುವಂತ ಶಕ್ತಿ ಈ ತಳವಾರ್ ಸಮಾಜಕ್ಕೈತಿ. ಇದೆಲ್ಲ ಹೊಣೆ ಶಿವಾನಂದ ಪಾಟೀಲ್ ಹೊರಬೇಕಾಗ್ತೈತಿ. ನೀವು ಬಂದು ಪ್ರೆಸ್ ಮೀಟ್ ಮಾಡ್ಬೇಕಾಗೈತಿ. ಮಾನ್ಯ ಈ ಇಲೆಕ್ಟ್ರಿಕಲ್ ಮೀಡಿಯಾದವ್ರು ಕೇಳ್ತೀನಿ ನಾನು, ಏನು TV9, ಏನು ಸುವರ್ಣ TV ಅವರು ಒಂದೆಲ್ಲರೇ ಗಲಾಟೆ ಆದ್ರ ಎಲ್ಲೋ ಟಿವಿಯಾಗ ಬರ್ತದೆ, ನ್ಯಾಯ ಸಿಗ್ತದೆ ಅಂತಕ್ಕಂಥ ಈ ರಾಜ್ಯದ ಜನ ನಿರೀಕ್ಷೆ ಇಟ್ಕೊಂಡಿರೋ ಮಾಧ್ಯಮದ ಎಲ್ಲಿರಪ್ಪ ಮಾಧ್ಯಮದವರು? 3 ದಿನ ಆಯ್ತು ಇವತ್ತು ಅತ್ಯಾಚಾರ ಆಗಿ, ಸಾಮೂಹಿಕ ಅತ್ಯಾಚಾರ ಆಗಿ, ಇವತ್ತಕ್ಕೆ ಹುಡುಗಿ ಕೊಲೆ ಆಗಿ, ರಕ್ಷಿತನು ಕೊಲೆ ಆಗಿ ಒಂದೇ ಒಂದು ಮಾಧ್ಯಮದಲ್ಲಿ ಬಂದಿಲ್ಲ. ಇವತ್ತು ಈ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಕೇಳ್ತಾ ಇದ್ದೀನಿ ನಾನು, ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬ್ರೆ, ಇವತ್ತು ನಿಮ್ಮ ಜಿಲ್ಲೆಯಲ್ಲಿ ಸಾಮೂಹಿಕ ಅತ್ಯಾಚಾರ ಆಗ್ಯದ. ಒಬ್ಬ ತಳವಾರ ST ಮಹಿಳೆ ಇವತ್ತ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆಗ್ಯದ. ಎಲ್ಲಿದ್ರಿ ಇವತ್ತ ಉಸ್ತುವಾರಿ ಸಚಿವರೇ? ಎಲ್ಲಿದ್ರಿ ಇವತ್ತು? ಎಲ್ಲಿ ಅದ ಕಣ್ಣು ಮುಚ್ಚಿ ಕೂತೀರಿ ನೀವು? ಇವತ್ತು ಎಲ್ಲಿ ಅದ ನಿಮ್ಮ ಜಿಲ್ಲಾಧಿಕಾರಿಗಳು? ಇವತ್ತ ಜಿಲ್ಲಾ ವರಿಷ್ಠಾಧಿಕಾರಿಗಳು ಏನು ಕಣ್ಣು ಮುಚ್ಚಿ ಕೂತೀರಿ? ಎಲ್ಲರೂ ಹೋರಾಟ ಮಾಡಿ ನ್ಯಾಯ ತಗೋಬೇಕಾ? ಎಲ್ಲರೂ ರೋಡ್ಗಳೇ ನ್ಯಾಯ ತಗೋಬೇಕಾ? ಇಲ್ಲಿ ನ್ಯಾಯ ನೀವು ಸಂವಿಧಾನ ಪ್ರಕಾರ ನ್ಯಾಯ ಕೊಡಕ್ಕೆ ಇಲ್ಲ ಅಂದಂಗೆ ಐತಲ್ಲ. ಸಾಮಾನ್ಯ ಜನರು ಕೊಲೆ ಆದ್ರ, ಇಲ್ಲಿ ಸಾಮಾನ್ಯ ಜನರ ಮೇಲೆ ಅತ್ಯಾಚಾರ ಆದ್ರ ಇಲ್ಲಿ ಕೇಳೋರಿಲ್ಲ. ಇವತ್ತು ನಾವು 1 ವಾರ ಗಡುವು ಕೊಡ್ತದ ತಳವಾರ ಮಹಾಸಭಾದ ವತಿಯಿಂದ. 1 ವಾರನಾಗ ಇನ್ನೊಬ್ಬಲ್ಲಿ ಪಿಂಪ್ ಅದಳ, ಒಬ್ಬಕ್ಕೆ ಪಿಂಪ್ ಅಶ್ವಿನಿ ಪರಶುರಾಮ ಪವಾರ್ ಅಂತಕ್ಕಂಥ ಹುಡುಗಿ. ಇವತ್ತು ಆ ಹುಡುಗಿನ ಕರ್ಕೊಂಡು ಒಯ್ದು ಇಷ್ಟೆಲ್ಲ ಕಾರಣ ಅಲಕ ಆ ಅಶ್ವಿನ ಅರೆಸ್ಟ್ ಮಾಡಬೇಕು. ಅವ ಯಾವ ನಾಲ್ಕು ರುದ್ರಗೌಡನ ಅರೆಸ್ಟ್ ಮಾಡಬೇಕು. ಇವತ್ತು ಮಾಡದೇ ಇದ್ರ ಒಂದೇ ವಾರದಾಗ ಇವತ್ತು ಜಿಲ್ಲೆಯಾದ್ಯಂತ ದೊಡ್ಡ ಉಗ್ರವಾದ ಹೋರಾಟ ತಳವಾರ ಮಹಾಸಭಾದಿಂದ, ತಳವಾರ ಸಮಾಜದಿಂದ ನಡೀತದೆ. ವಿವಿಧ ಸಂಘಟನೆಗಳಿಂದ ನಾವು ಬಿಜಾಪುರ ಬಂದ್ ಕರೆ